ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ನಾನು ಡಾಕ್ಟರ್ ಶಿರೀಷಾ ಕೀರ್ತಿ, ಕನ್ಸಲ್ಟೆಂಟ್ ಆಬ್ಸ್ಟ್ರಿಷನ್ ಅಂಡ್ ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಟ್ ಚೇತನ ಹಾಸ್ಪಿಟಲ್ ಕಡೂರ್. ಸೊ ಇವತ್ತು ಒಂದು ಸಣ್ಣ ವೈಟಮಿನ್ ಟ್ಯಾಬ್ಲೆಟ್, ಅದೇ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಬಗ್ಗೆ, ಅದ್ರ ಬೆನಿಫಿಟ್ಸ್ ಮತ್ತೆ ಪ್ರೆಗ್ನೆನ್ಸಿನಲ್ಲಿ ಯಾವಾಗ ತಗೋಬೇಕು ಅನ್ನೋದ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫೋಲಿಕ್ ಆಸಿಡ್ ಅನ್ನೋದು ಒಂದು ವೈಟಮಿನ್ B9 ಟ್ಯಾಬ್ಲೆಟ್. ಬೇಬಿನಲ್ಲಿ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್. ಅಂಡ್ ಬೇಬಿನಲ್ಲಿ ಈ ಕಂಜೆನೆಟಲ್ ಅನಾಮಲೀಸ್ ಲೈಕ್ ಆನೆನ್ಕೆಫಲಿ, ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ಸ್ ಲೈಕ್ ಮೆನಿಂಗೋಸೀಲ್ ಅಂಡ್ ಸ್ಪೈನಾ ಬೈಫಿಡಾನ ಪ್ರಿವೆಂಟ್ ಮಾಡುತ್ತೆ. ಸೊ ಈ ಟ್ಯಾಬ್ಲೆಟ್ ಯಾವ ಟೈಮಿಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಪ್ರೆಗ್ನೆನ್ಸಿ ನೀವು ಪ್ಲಾನ್ ಮಾಡ್ತಾ ಇದ್ರೆ 3 months, ಐಡಿಯಲಿ 3 months ಬಿಫೋರ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ನೀವು ಈ ಟ್ಯಾಬ್ಲೆಟ್ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಈ ಟ್ಯಾಬ್ಲೆಟ್ ಮುಂಚೆನೆ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಬೇಬಿ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ 6 to 8 weeks ಅಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಬಿಫೋರ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಅಂದ್ರೆ ಅಟ್ಲೀಸ್ಟ್ 1 month ಬಿಫೋರ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ನ ಈ ಟ್ಯಾಬ್ಲೆಟ್ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕಂಜೆನೆಟಲ್ ಅನಾಮಲೀಸ್ ಆಫ್ ದ ಹಾರ್ಟ್ and brain and spinal cord, and also it prevents anemia, megaloblastic anemia, and also it prevents the low birth weight and premature delivery of the baby. ಸೊ ಈ ಟ್ಯಾಬ್ಲೆಟ್ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಗೈನಕಾಲಜಿಸ್ಟ್ನ ಮೀಟ್ ಆಗಿ ಪ್ರಾಪರ್ ಕನ್ಸಲ್ಟೇಷನ್ ತಗೊಂಡು ನೀವು ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ಈ ಥರ ಪ್ರೆಗ್ನೆನ್ಸಿ ಸಜೆಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಗೋಸ್ಕರ ಸ್ಟೇ ಟ್ಯೂನ್ ಟು ಚೇತನ ಹಾಸ್ಪಿಟಲ್ ಕಡೂರ್.